ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 29 ಎತ್ತುಗಳ ರಕ್ಷಣೆ, ಇಬ್ಬರ ಬಂಧನ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಪಟ್ಟಣದ ಮಾರ್ಗವಾಗಿ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಗೋರಕ್ಷಕರು ಹಾಗೂ ವಿವಿಧ ಸಂಘಟನೆ ಮುಖಂಡರು ತಡೆದು ರಕ್ಷಿಸಿರುವ ಘಟನೆ ಮಂಗಳವಾರ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಿಂದ ಸಿರುಗುಪ್ಪ ಮೂಲದ ಕೇರಳದ ಕಾಸರಗೋಡಿಗೆ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ಕಂಟೈನರ್ ಲಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಗರದ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ತಡೆದು ನಿಲ್ಲಿಸಿ ತಪಾಸಣೆ ನಡೆಸಿದ್ದಾರೆ. ಕಂಟೈನರ್ನಲ್ಲಿದ್ದ 28 ಎತ್ತುಗಳು, 1 ಕೋಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಕಂಟೈನರ್ ವಾಹನ ವಶಪಡಿಸಿಕೊಳ್ಳಲಾಯಿತು. ಕಂಟೈನರ್ ವಾಹನ ಚಾಲಕ ಹುಸೇನ್ ಹಾಗೂ ಸಹಾಯಕ ಸೌತಾಲಿ ಖಾನ್ ವಿರುದ್ಧ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಶಪಡಿಸಿಕೊಂಡ ಜಾನುವಾರುಗಳನ್ನು ಕೊಪ್ಪಳ ಜಿಲ್ಲೆಯ ಹಾನಿಗುಂದಿ ಗ್ರಾಮದ ದುರ್ಗಾದೇವಿ ಗೋಶಾಲೆಗೆ ಸಾಗಿಸಲಾಯಿತು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ ಎಂಸಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. बात बता दो, आप बच जाओगे. आपको गाड़ी बुकिंग किसने किया? कहाँ से गाड़ी बुकिंग किया? निप्पाणी में. निप्पाणी का ये गाड़ी महाराष्ट्र का नहीं सर, ये कर्नाटक का गाड़ी है. गाड़ी कर्नाटक का है. निप्पाणी में आप बुकिंग कहाँ पे की है? गाड़ी कहाँ पे लोड की है? निप्पाणी में मार्केट में. मार्केट कौन सा मार्केट? आरएमसी मार्केट. आरएमसी मार्केट. मार्केट के अंदर से या मार्केट के पीछे से? अंदर से 4 मार्केट के अंदर से. वहाँ गोदाम है. हाँ, अंदर बाजार भरता ना. हाँ, बैल का बाजार भरता ना. हाँ, वो मार्केट में. वो मार्केट में. वो भरने वाला दलाल कुछ नंबर तो होगा आपके पास? नहीं, उसका दलाल. तो आपको किसने किराया बात किया? मालिक के पास ये रैयत लेकर था ना सर. हाँ, वो रैयत ले लगा के उधर बन गया था. हाँ, हम उधर से रात में लोड करके. ठीक. नहीं, आपको ट्रांसपोर्ट किराया के लिए किसने भेजा? गाड़ी तो किराया बात किया होगा ना? नहीं, वो खास गाड़ी है. वो मालिक का खास गाड़ी है. खास ये मालिक का ही गाड़ी है. मालिक ने भेजा है. मालिक है. मालिक का नाम क्या है? अंजुमन. अंजुमन. आबिद. वो कहाँ के? निपाणी के ही है. नहीं. हाँ, वो इसका केरला का. वो केरला का है. केरला से आके निपाणी में धान भर के लेके जा रहा है. देखो, आपका गलती नहीं. आपको किराया बोला, आप आए, लेकिन आपकी गलती ये है कहीं की गाड़ी में स्टीयरिंग नहीं पकड़ना है. बहुत बड़ा गलती. ये गुखाना काम है. अपनी अम्मा को करना, कहीं को पकड़ना, एक ही बात है. देखो, ಗೋಕಸಿಯನ್ನು ಹಿಡಿದಿರುವುದು ಸಿರುಗುಪ್ಪ ಪೇಟೆ ಆಂಜನೇಯ ಗುಡಿಯ ಮುಂದೆ ಲೈವ್. ಅಭಯಾಂಜನೇಯ ದೇವಸ್ಥಾನ, ನೆಟ್ಟೂರು ನರಸಿಂಹಮೂರ್ತಿ ಬಯಲು ಜಾಗದ ಮುಂದೆ ಅಭಯಾಂಜನೇಯ ದೇವಸ್ಥಾನ ಹತ್ರ ಮಹಾರಾಷ್ಟ್ರ ಗಾಡಿಯೊಂದು ಹಾಡು ಹಗಲೇ ಗೋಕಸಿ ಆಗುತ್ತಿರುವುದು. ಏನು ಧೈರ್ಯ ಇವರಿಗೆ! ಗೋಹತ್ಯೆ ಕಾನೂನು ಆದರೂ ಇವ್ರ ಧೈರ್ಯ ನೋಡ್ರಿ. ಯಾರು ಮೈ ಮುಟ್ಬಾರ್ರಿ, ಯಾರು ಮೈ ಮುಟ್ಬಾರ್ರಿ. ದೂರಿರ್ರಿ. ಎಲ್ಲಾರು ದೂರಿರ್ರಿ. ಎಲ್ಲಾರು ದೂರ ಇರ್ಬೇಕು, ಸ್ವಲ್ಪ ದೂರ ಇರ್ಬೇಕು. ದಯವಿಟ್ಟು ಕೈ ಮುಗಿತೀನಿ, ದೂರಿರ್ರಿ. ತಾಲೂಕಿನಾಗ ಇವಾಗ ಗೋ ಸಾಗಾಣಿಕೆ ಆಗ್ತಾ ಇದೆ ಎಂಬ ಮಾಹಿತಿ ಬಂದಿತ್ತು. ಇದು ಗೋ ಸಾಗಾಣಿಕೆ ಅಲ್ಲ, ಅಕ್ರಮವಾಗಿ ಕಸಾಯಿಖಾನೆಗೆ ಹಿಂಸಾತ್ಮಕವಾಗಿ ಕಂಟೈನರ್ನೊಳಗಡೆ ನೋಡಿ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಯಾವುದೇ ಕ್ಲೋಸ್ ಕಂಟೈನರ್ಗಳಲ್ಲಿ, ಮುಚ್ಚಿದ ಕಂಟೈನರ್ಗಳಲ್ಲಿ ಯಾವುದೇ ರೀತಿಯಲ್ಲಿ ಗೋವುಗಳನ್ನು ಸಾಗಿಸುವಂತಿಲ್ಲ. ಅದು ಸಾಕೋದಕ್ಕಾಗಲಿ ಮತ್ತು ಯಾವುದಕ್ಕೆ ಆಗಲಿ ಅದನ್ನು ಸಾಗಿಸೋ ಆಗಿಲ್ಲ. ಆದರೆ ಪ್ರತಿದಿನ, ಯಾವತ್ತೋ ಒಂದು ದಿನದ ಕಥೆ ಅಲ್ಲ ಇದು. ಪ್ರತಿದಿನ ಹುಬ್ಳಿಯ ಕಿತ್ತೂರು ಸಂತೆಯಿಂದ, ಕಿತ್ತೂರು ಹತ್ರ ನಡೆಯೋ ಸಂತೆಯಿಂದ, ಬೆಳಗಾವಿನ ಸಂತೆಯಿಂದ, ಬಾಗಲಕೋಟೆ ಸಂತೆಯಿಂದ, ಬಿಜಾಪುರದ ಸಂತೆಯಿಂದ, ಕಲಬುರಗಿಯಿಂದ, ಸೊಲ್ಲಾಪುರದಿಂದ ದಿನನಿತ್ಯ ಸಾವಿರಾರು ಗಾಡಿಗಳು, ದಿನನಿತ್ಯ ನೂರಾರು ಗಾಡಿಗಳು ಸಾವಿರಾರು ಗೋವುಗಳನ್ನು ತುಂಬಿಕೊಂಡು ಇದೇ ಮಾರ್ಗವಾಗಿ ಹೋಗ್ತವೆ. ಸಿರುಗುಪ್ಪ, ಸಿಂಧನೂರು, ಸಿರುಗುಪ್ಪ, ಬಳ್ಳಾರಿ, ರಾಯದುರ್ಗ ದಾಟಿದ ಮೇಲೆ ಆಂಧ್ರ ಬಾರ್ಡ್ರು, ಅಲ್ಲಿಂದ ತಮಿಳ್ನಾಡು ಬಾರ್ಡ್ರು, ಸೀದಾ ಕೇರಳಕ್ಕೆ ಹೋಗ್ತವೆ. ಆದರೆ ಪ್ರತಿ ಸ್ಟೇಷನ್ನು, ಪ್ರತಿ RTO ಆಗಿರ್ಬೋದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ RTO ಅಧಿಕಾರಿಗಳು ನಿಂತಿರ್ತಾರೆ, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ನಿಂತಿರ್ತಾರೆ, ಪೊಲೀಸ್ನವ್ರು ನಿಂತಿರ್ತಾರೆ. ಯಾರು ಕೂಡ ಇದನ್ನು
ಗಮನ ಹರಿಸೋದಿಲ್ಲ. ಕಾನೂನು ಬಾಹಿರ ಚಟುವಟಿಕೆಯಾದ ಇದನ್ನ ಸಂವಿಧಾನ ಬಾಹಿರ ಚಟುವಟಿಕೆ ಆದಂಥ ಇದನ್ನ ಯಾವತ್ತೂ ಕೂಡ ತಡೆಯೋದಿಲ್ಲ. ನೋಡಿ, ಸಂವಿಧಾನದ ಅನುಚ್ಛೇದ 48ರಲ್ಲಿ ಆರ್ಟಿಕಲ್ 48ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಲ್ಲ ಅವತ್ತು ಸಂವಿಧಾನ ಬರಿಬೇಕಾದ್ರೆ ಬರೆದಿದ್ದಾರೆ. ಉಳುವ ದನಗಳನ್ನು, ಹಾಲು ಕೊಡುವ ಆಕಳುಗಳನ್ನು ವಧಿಸುವುದನ್ನು ಆಯಾ ರಾಜ್ಯ ಸರ್ಕಾರಗಳು ನಿಷೇಧಿಸಬೇಕು, ಆ ದೇಶೀಯ ತಳಿಗಳನ್ನು ರಕ್ಷಿಸಬೇಕು ಅಂತ. ಇವತ್ತು ನೀವು ಏನು ನಾವು ಸಿರುಗುಪ್ಪದಲ್ಲಿ ಇವತ್ತು ಬಜರಂಗ ದಳದ ವತಿಯಿಂದ ನಮಗೆ ಮಾಹಿತಿ ಬಂದು ಗಾಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು. ಒಂದು ಗಾಡಿಯನ್ನು ನಾವು ಹೊಸಪೇಟೆ ಭಾಗದಲ್ಲಿ ತಡೆದ್ರೆ ಇನ್ನೊಂದು ಗಾಡಿ ಕಣ್ ತಪ್ಪಿಸ್ಕೊಂಡು ತುಂಬ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಆ ಚಾಲಕ ಅದನ್ನು ತಗೊಂಡು ಬರಬೇಕಾದ್ರೆ ಬಜರಂಗ ದಳದ ಸಿರುಗುಪ್ಪದ ಬಜರಂಗ ದಳದ ಯುವಕರು ಎಲ್ಲರೂ ಕೂಡ ಸೇರಿ ಆ ಗಾಡಿಯನ್ನು ಇವತ್ತು ತಡೆದು ನಿಲ್ಲಿಸಿ ಪೊಲೀಸರ ಸಹಾಯದೊಂದಿಗೆ ಅದನ್ನು ಸುರಕ್ಷಿತವಾಗಿ ಸೈಡಿಗೆ ನಿಲ್ಲಿಸಿ ಪರಿಶೀಲಿಸಿದ್ರೆ ಅದ್ರ ಒಳಗಡೆ ಎಷ್ಟು ಹಿಂಸಾತ್ಮಕವಾಗಿ, ಎಷ್ಟು ಕ್ರೂರವಾಗಿ, ಒಂದು ಎತ್ತು ನಿಂತ್ಕೋಬೇಕು ಅಂದರೆ 24 ಚದರ ಅಡಿ ಬೇಕು. ಗಾಡಿ ಇರೋದು ಎಷ್ಟು ಚದರ ಅಡಿ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಅದು ಎಷ್ಟು ಎತ್ತುಗಳನ್ನು ತುಂಬಿದ್ದಾರೆ. ಎಲ್ಲವೂ ದೇಸಿ ತಳಿಗಳನ್ನು ಬಹಳ ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಿದ್ದಾರೆ. ಮತ್ತು ಅಷ್ಟೇ ಕಸಾಯಿಖಾನೆಗಳು ಇಲ್ಲಿದ್ದಾವೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಏನಾದರೂ ಹೀಗೆ ಮುಂದುವರೆದ್ರೆ ಇವತ್ತೇನು ಇಲ್ಲಿ ಸೇರಿದ್ದೀವಿ ಈ ಸಂಖ್ಯೆ ಅಲ್ಲ, ಇವತ್ತೇನು ಆ ಗಾಡಿಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರತಿ ತಾಲೂಕಿನಲ್ಲಿದೆ. ಅವನು ಇಮ್ರಾನ್ ಅನ್ನೋನು ವಾಹನದ ಓನರ್ ಯಾರಿದ್ದಾನೆ, ನೀನು ಯಾವುದೋ ರೂಟ್ನಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನಿ, ಈ ರೂಟ್ನಲ್ಲಿ ಕಾರ್ಯಕರ್ತರಿಲ್ಲ, ಆ ತಾಲೂಕಿನಲ್ಲಿ ಕಾರ್ಯಕರ್ತರಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಪ್ರತಿ ತಾಲೂಕಿನಲ್ಲೂ ಹಿಂದೂ ಕಾರ್ಯಕರ್ತರಿದ್ದಾರೆ, ಪ್ರತಿ ತಾಲೂಕಿನಲ್ಲೂ ಬಜರಂಗ ದಳ ಇದೆ. ಎಲ್ಲ ಕಾರ್ಯಕರ್ತರು ಕೂಡ ನಿಮ್ಮ ಈ ಏನು ಅಕ್ರಮ ಗೋಸಾಗಾಣಿಕೆ ಇದೆ ಅದನ್ನು ನಾವು ತಡಿತೀವಿ. ಸಂವಿಧಾನದ ರಕ್ಷಣೆ ನಮ್ಮ ಕರ್ತವ್ಯ. ಈ ಮಾಫಿಯಾ ಇಲ್ಲಿಗೆ ನಿಲ್ಲಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಈ ತರ ಹಿಂಸೆಗೆ ಒಳಪಡಿಸಕ್ಕೆ ನಾವು ಬಿಡಲ್ಲ ಅಂತೀರಾ? ಈ ಮಾಫಿಯಾ ನಡೆಯೋದೆ ಆಡಳಿತದಿಂದ, ಈ ಮಾಫಿಯಾ ನಡೆಯೋದೆ ಅಲ್ಲಿ ಎಲ್ಲ ರೀತಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣವನ್ನ ಅಲ್ಲಲ್ಲಿ ಕೊಡೋದ್ರಿಂದನೇ ಈ ಮಾಫಿಯಾ ನಡೀತಾ ಇರೋದು. ಇಲ್ಲ ಅಂತ ಅಂದ್ರೆ ಈಗ ಸಿರುಗುಪ್ಪದಲ್ಲಿ ಒಂದು ಬೈಕ್ ಹಿಡಿಯೋ ಅಂತವ್ರಿಗೆ ಒಂದು ಲಾರಿ ಗೊತ್ತಾಗೋದಿಲ್ವಾ, ಒಂದು ಕಂಟೈನರ್ ಗೊತ್ತಾಗೋದಿಲ್ವಾ? ನೀವ್ ಹೇಳ್ಬೇಕು, ಅದನ್ನ ನಾವಲ್ಲ. ನೋಡಿ, ಅತಿ ಹೆಚ್ಚು ಕಸಾಯಿಖಾನೆಗಳು ಕೂಡ ಇದಾವೆ ಇಲ್ಲಿ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ಇವತ್ತು ನೀವು ಇದನ್ನ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದು ಯಾರೋ ಒಬ್ರಿಗೆ ನಾವು ದತ್ತು ಕೊಟ್ಟಿಲ್ಲ ಅಥವಾ ಯಾರೋ ಒಬ್ರಿಗೆ ಅಧಿಕಾರಿಗಳಿಗೆ ಅಂತ ಇಲ್ಲ. ನಾನೂ ಒಬ್ಬ ಪ್ರಜೆಯಾಗಿ ಸಂವಿಧಾನದ ರಕ್ಷಣೆ ನನ್ನ ಕರ್ತವ್ಯ. ನೀವು ಮಾಡಲಿಲ್ಲ ಅಂತ ಅಂದ್ರೆ ಅದನ್ನ ನಾವು ಮಾಡಬೇಕಾಗುತ್ತೆ. ನೀವು ಅಕ್ರಮ ಕಸಾಯಿಖಾನೆಗಳನ್ನ ಸಿರುಗುಪ್ಪದಲ್ಲಿ ಮುಚ್ಚಿಸ್ಲಿಲ್ಲ ಅಂತ ಅಂದ್ರೆ ನಾವು ಬರ್ತೇವೆ. ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ, ನಾಳೆ ಅಲ್ಲಿ ಕೂತ್ಕೊಳ್ತೇವೆ. ಕಸಾಯಿಖಾನೆಗಳನ್ನು ಮುಚ್ಚತಕ್ಕಂಥ ಜವಾಬ್ದಾರಿ ಯಾರಿಗೆ? ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕ್ ತಹಸೀಲ್ದಾರರು ಮಾಡಬೇಕು. ಎಲ್ಲೋ ಬೇಡದೇ ಇರೋ ಕೆಲಸಗಳಿಗೆಲ್ಲ ಹೋಗ್ತೀರಿ, ಯಾವುದೋ ಅನ್ಯ ವಿಚಾರಕ್ಕೆಲ್ಲ ತಲೆ ಹಾಕೋ ತಹಸೀಲ್ದಾರಿಗೆ ನಿಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ, ನಿಮ್ಮದೇ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಆ ಅಕ್ರಮ ಕಸಾಯಿಖಾನೆಗಳು. ಸಂಕ್ರಾಂತಿ ಹಬ್ಬದ ದಿವಸ ನಾವು ಗೋವನ್ನು ಪೂಜೆ ಮಾಡ್ತೇವೆ, ಅವರು ಅಲ್ಲಿ ಅದೇ ಹಬ್ಬದ ದಿವಸ ಆ ಗೋವುಗಳನ್ನು ಕಡ್ದು ನೆತ್ತಾಕ್ತಾರೆ ಅಂತ ಅಂದರೆ ನಮಗೆ ಧಾರ್ಮಿಕ ಭಾವನೆ ಇದೆಯಲ್ಲ, ನಮಗೊಂದು ಭಾವನೆ ಇಲ್ಲ, ಹಿಂದೂಗಳಿಗೂ ಒಂದು ಭಾವನೆ ಇದೆಯಲ್ಲ, ನಮಗೂ ಅದನ್ನ ನೋಡಿದಾಗ ನೋವು ಆಗುತ್ತೆ. ಆಯ್ತು, ನಮ್ಮ ಭಾವನೆಗಳಿಗೆ ಬೆಲೆ ಕೊಡ್ಬೇಡ್ರಪ್ಪ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೂಗಳ ಭಾವನೆಗೆ ಬೆಲೆ ಇಲ್ಲ, ಸಂವಿಧಾನಕ್ಕಾದ್ರೂ ಬೆಲೆ ಇದೆಯಲ್ಲ. ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತ ಗೋವುಗಳನ್ನು ರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಮಾಡ್ತಿಲ್ವಲ್ಲ. ಹಾಗಾದ್ರೆ ಪೊಲೀಸ್ನವ್ರನ್ನ ತಡೆದಿದ್ಯಾರು, ತಹಸೀಲ್ದಾರರನ್ನು ತಡೆದಿದ್ಯಾರು, ಜಿಲ್ಲಾಧಿಕಾರಿಗಳನ್ನ ತಡೆದಿದ್ಯಾರು? ನಮಗೆ ಅದಕ್ಕೆ ಆನ್ಸರ್ ಬೇಕಲ್ಲ. ನಿಮ್ಮನ್ನ ಯಾರು ತಡೆದಿಲ್ವಾ? ನೀವು ಹೋಗಿ ಮತ್ತೆ ಅಕ್ರಮ ಕಸಾಯಿಖಾನೆ ಮುಚ್ಚಿಸಿ. ಈಗ ಈ ಕ್ಷಣ ಹೇಳಿ, ನನ್ನ ತಾಲೂಕಿನಲ್ಲಿ ತಹಸೀಲ್ದಾರರು ಅಥವಾ ಇನ್ಸ್ಪೆಕ್ಟರ್ ತನ್ನ ವ್ಯಾಪ್ತಿಯಲ್ಲಿ ಇವರೇ ಹೇಳಿ, ನನ್ನ ವ್ಯಾಪ್ತಿಯಲ್ಲಿ ಒಂದು ಕಸಾಯಿಖಾನೆ ತೋರಿಸು ಅಂತ ನಾನು ತೋರಿಸ್ತೀನಿ ಈಗ. ಥ್ಯಾಂಕ್ ಯು.